ಕರ್ತನ ಮಹೋನ್ನತ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ನ್ಯೂ ಹೋಪ್ ಟಿವಿ ಸೇವೆಯ ಮೂಲಕ ನಿರೀಕ್ಷೆಯ ವಾಕ್ಯದ ವಾಗ್ದಾನ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ನಿಮ್ಮೆಲ್ಲರನ್ನು ಆಹ್ವಾನಿಸಲಾಗಿದ್ದೇನೆ. ನಿರೀಕ್ಷೆಯಿಂದ ಇವತ್ತಿನ ದಿವಸದ ವಾಗ್ದಾನಕ್ಕೆ ಕಾಯ್ತಿರುವ ದೇವರ ಮಕ್ಕಳೇ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಸ್ಮರಿಸುವವನಿಗೆ ಸುಕ್ಷೇಮ ಉಂಟಾಗುತ್ತದೆ ಎಂಬುದಾಗಿ. ಆ ಸುಕ್ಷೇಮವನ್ನು ಉಂಟು ಮಾಡುವಂಥ ಇಂದಿನ ನಿರೀಕ್ಷೆಯ ವಾಗ್ದಾನ ವಾಕ್ಯ ಏನೆಂಬುದಾಗಿ ನಾವು ನೋಡೋಣ. ಯೆಶಾಯನು ಬರೆದ ಪುಸ್ತಕ 41ನೇ ಅಧ್ಯಾಯ 10ನೇ ವಾಕ್ಯ, ಐಸಾಯ 41:10 ಈ ರೀತಿಯಾಗಿ ಹೇಳುತ್ತದೆ: ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರು ನಮಗೆ ಸ್ಪಷ್ಟವಾಗಿ ಇವತ್ತಿನ ದಿವಸದಲ್ಲಿ ಈ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಈ ವಾಗ್ದಾನದೊಳಗೆ ಇದೊಂದು ಪವರ್ಫುಲ್ ಆಗಿದೆ, ಕಂಫರ್ಟಿಂಗ್ ವಾಗ್ದಾನದ ವಾಕ್ಯವಾಗಿದೆ. ಇವತ್ತಿನ ದಿವಸದಲ್ಲಿ ಒಂದು ವೇಳೆ ಕತ್ತಲೆ ಜೀವನದಲ್ಲಿ ಇರುವವರಿಗೆ, ಕಷ್ಟದಲ್ಲಿ ಬಾಳೋರಿಗೆ, ಒಂಟಿತನದಲ್ಲಿ ಬಾಳೋರಿಗೆ ಇದೊಂದು ಆಧಾರವಾಗಿದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಹೌದು, ದೇವರಿಗೆ ಗೊತ್ತಿದೆ ಭಯ ಎಂಬುದು ಏನೆಂಬುದಾಗಿ. ಭಯವು ಪರಲೋಕದ ಭಾಷೆ ಅಲ್ಲ. ಈ ಲೋಕದಲ್ಲಿ ನಮಗೆ ಭಯ ಇರುವುದರಿಂದಲೇ ದೇವರು ಇಂದು ನಿರೀಕ್ಷೆಯ ವಾಗ್ದಾನ ಮೂಲಕ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಿದ್ದಾರೆ. ಅದೇನು, ಫಿಯರ್ ನಾಟ್, ಭಯಪಡಬೇಡ ಎಂಬುದಾಗಿ ದೇವರು ನಮ್ಮ ನೋಡಿ ಹೇಳುತ್ತಿದ್ದಾರೆ. ಹೌದು, ಭಯವು ನಮ್ಮಲ್ಲಿ ಬರುವಾಗ ಮೊದಲನೇದಾಗಿ ನಮಗೆ ಹೆದರಿಕೆಯನ್ನು, ಭವಿಷ್ಯದ ಕುರಿತಾದ ಹೆದರಿಕೆಯನ್ನು ಉಂಟು ಮಾಡುತ್ತದೆ. ಭಯವು ನಮ್ಮೊಳಗೆ ಬರುವಾಗ ನಮಗೆ ವ್ಯಾಧಿಯು ಉಂಟಾಗುತ್ತದೆ ಎಂಬುದಾಗಿ ನೋಡುತ್ತಿದ್ದೇವೆ. ಭಯವು ನಮ್ಮೊಳಗೆ ಇರುವಾಗ ನಮಗೆ ನಿದ್ರಿಸಲು ಆಗುವುದಿಲ್ಲ. ಭಯವು ನಮ್ಮೊಳಗೆ ಬರುವಾಗ ದೇವರ ಆಶೀರ್ವಾದವನ್ನು, ದೇವರ ಒಳ್ಳೆತನವನ್ನು ನಮಗೆ ಅದು ಎದುರಿಸಲಿಕ್ಕೆ ಆಗೋದಿಲ್ಲ, ಸಂಶಯ ಪಡುತ್ತೇವೆ. ಹೌದು, ದೇವರ ಆಶೀರ್ವಾದಕ್ಕೆ ನಾವು ಎದುರಾಗಿ ನಿಲ್ಲುತ್ತೇವೆ. ಭಯವು ನಮ್ಮಲ್ಲಿ ಬರುವಾಗ ನಿರೀಕ್ಷೆಯನ್ನು ಸಹ ನಾವು ಕಳೆದುಕೊಳ್ಳುತ್ತೇವೆ. ಕಳೆದ ದಿವಸದಲ್ಲಿ ಸಹ ನಾವು ನೋಡುವಾಗ ಒಂದು ವಿದ್ಯಾರ್ಥಿ ರಿಸಲ್ಟ್ ಬರೋ ಮುಂಚೆನೇ ಆತ್ಮಹತ್ಯೆ ಮಾಡಿದಳು. ಆದರೆ ಅವಳು ನೋಡುವಾಗ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಭಯ ಏನಾಗುತ್ತದೋ ಏನು ಎಂಬುದಾಗಿ. ಹೌದು, ಅದಕ್ಕೆ ದೇವರು ಭಯದಲ್ಲಿ ಜೀವಿಸಿಕೊಂಡಿರುವಂತಹ ದೇವರ ಮಕ್ಕಳೇ, ವೀಕ್ಷಕರೇ, ಇಂದು ನಿಮ್ಮ ನೋಡಿ ದೇವರು ಹೇಳ್ತಾರೆ, ನೀನಂತೂ ಭಯಪಡಬೇಡ. ಈ ವಾಗ್ದಾನವನ್ನು ನಿಮ್ಮ ಒಂದು ಅಧಿಕಾರವಾಗಿ ನೀವು ತಗೊಳ್ಳಿರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಹೇಳುತ್ತಾರೆ, ನೀನು ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆಂಬುದಾಗಿ ದೇವರು ಹೇಳ್ತಾರೆ. ನಾನು ನಿನಗೆ ಸಹಾಯ ಮಾಡ್ತೀನಿ. ನಿಮಗೇನು ಸಹಾಯಗಳು ಬೇಕು, ನಿಮಗೇನು ಅವಶ್ಯಕತೆಗಳು ಬೇಕು, ಮನುಷ್ಯರ ಸಹಾಯವನ್ನು ಎದುರು ನೋಡದೆ ಖಂಡಿತವಾಗಿಯೂ ನೀವು ದೇವರ ಸಹಾಯಕ್ಕಾಗಿ ಆತನ ಬಲಗೈಯನ್ನು ನೀವು ನೋಡೋದಾದರೆ ಖಂಡಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಆತನು ಮಾನವನಂತೆ ಮನಸ್ಸು ಬದಲಾಯಿಸುವುದಿಲ್ಲ ಎಂಬುದಾಗಿ ಅರಣ್ಯಕಾಂಡ ಪುಸ್ತಕದಲ್ಲಿ ನಾವು ಓದುತ್ತಿದ್ದೇವೆ. ಆ ಥರ ಆ ಒಂದು ಸ್ಪಷ್ಟವಾದ ಒಂದು ಅಧಿಕಾರದಿಂದ ದೇವರು ನಮಗೆ ಹೇಳುತ್ತಿದ್ದಾರೆ, ನೀನಂತೂ ಹೆದರಲೇ ಬೇಡ ಎಂಬುದಾಗಿ, ಭಯಪಡಬೇಡ ಎಂಬುದಾಗಿ. ಈ ಸಮಯದಲ್ಲಿ ವೀಕ್ಷಿಸುವಂಥ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನಾನು ನಿಮಗೆ ಧೈರ್ಯದ ಆತ್ಮನನ್ನು ಕೊಟ್ಟಿದ್ದೇನೆ ಹೊರತು ಹೇಳಿತನದ ಆತ್ಮವನ್ನು ಕೊಡಲಿಲ್ಲ ಎಂಬುದಾಗಿ. ಒಂದು ವೇಳೆ ಭಯದಲ್ಲಿ ಜೀವಿಸುವುದಾದರೆ ಏನಾಗುತ್ತದೆ ಎಂಬುದಾಗಿ, ನನಗೆ ಯಾರು ಸಹಾಯ ಮಾಡುತ್ತಾರೆ ಎಂಬುದಾಗಿ ನೋಡಿದ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನನ್ನ ಬಲಗೈಯಿಂದ ನಾನು ನಿನಗೆ ಸಹಾಯ ಕೊಡುತ್ತೇನೆ ಎಂಬುದಾಗಿ. ಈ ನಿರೀಕ್ಷೆಯ ವಾಗ್ದಾನ ವಾಕ್ಯವನ್ನು ಕೇಳುತ್ತಿರೋ ದೇವ ಮಕ್ಕಳೇ, ವೀಕ್ಷಕರೇ, ದೇವರ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಬಲಗೈ ಎಂಬುದಾಗಿ ನೋಡುವಾಗ ಅದು ಶಕ್ತಿಯುಳ್ಳದೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಬಲಗೈ ಎಂಬುದಾಗಿ ನಾವು ನೋಡುವಾಗ ಅದೊಂದು ನಮಗೆ ಶಕ್ತಿಯಿಂದ ನಮ್ಮ ನಡೆಸುವಂಥದ್ದಾಗಿದೆ. ಈ ದಿವಸದಲ್ಲಿ ಯಾರ ಸಹಾಯವನ್ನು ಎದುರು ನೋಡದೆ ದೇವರ ಸಹಾಯವನ್ನು ನೀವು ಎದುರು ನೋಡೋದಾದರೆ ಖಂಡಿತವಾಗಿಯೂ ನಿಮ್ಮನ್ನು ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮಗೆ ಜಯವನ್ನು ಕೊಡುತ್ತಾರೆ, ಭಯದಿಂದ ಬಿಡುಗಡೆ ಕೊಡುತ್ತಾರೆ. ಹೌದು, ಭಯದ ಪರಿಸ್ಥಿತಿಗಳು ಈ ಲೋಕದಲ್ಲಿ ಖಂಡಿತವಾಗಿ ಬರುತ್ತದೆ. ಆ ಭಯಗಳು ಬರುವಾಗ ಸಹೋದರನೇ ಸಹೋದರಿಯರು, ಒಂದೇ ಕಾರ್ಯವನ್ನು ನೀವು ಮಾಡಿರಿ. ಈ ವಾಗ್ದಾನವನ್ನು, ಈ ನಿರೀಕ್ಷೆಯ ವಾಗ್ದಾನ, ಇವತ್ತಿನ ಇಂದಿನ ನಿರೀಕ್ಷೆಯ ವಾಗ್ದಾನ ಯೆಶಾಯ 41:10 ಹಿಡಿದುಕೊಂಡು ನೀವು ನಂಬಿಕೆಯಿಂದ ಪ್ರಾರ್ಥಿಸುವುದಾದರೆ ದೇವರ ಬಲದ ಗೈ ನಿಮ್ಮನ್ನು ನಡೆಸುತ್ತದೆ, ಅದು ಪರಾಕ್ರಮವನ್ನು ನಡೆಸುತ್ತದೆ ಎಂಬುದಾಗಿ ನೋಡುತ್ತಿದ್ದೇವೆ. ಹೌದು, ಇವತ್ತು ಭಯದಿಂದ ಇರುವ ಎಲ್ಲ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ, ದೇವರ ಹತ್ರ ಕೇಳೋಣ. ಹಲ್ಲೆಲೂಯಾ, ಸ್ತೋತ್ರಂ ತಂದೆಯಾದ ದೇವರೇ, ಮಹಾಪ್ರೀತಿ ಸ್ವರೂಪನಾದ ಪರಲೋಕದ ತಂದೆ, ಈ ಬೆಳಗಿನ ಸಮಯದಲ್ಲಿ ಕರ್ತನೆ, ಈ ಸಮಯದಲ್ಲಿ ನಿಮ್ಮ ನೋಡುತ್ತಿದ್ದೇವೆ ಅಪ್ಪ.
ಏಷಯ 41:10 ವಾಗ್ದಾನ, ನಿರೀಕ್ಷೆಯ ವಾಗ್ದಾನ ನಮಗೋಸ್ಕರ ನೀನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಹೌದು, ಕತ್ತಲಲ್ಲಿ ಬಾಳೋರಿಗೆ, ಕಷ್ಟದಲ್ಲಿ, ಭಯದಲ್ಲಿ, ಅಪಾದರೆ ಒಂಟಿತನದಲ್ಲಿ ಬಾಳುತ್ತಿರುವ ಪ್ರತಿಯೊಂದು ಮಕ್ಕಳಿಗೆ ಯಾರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದಾಗಿ ಒಂದು ನಿರೀಕ್ಷೆಯಿಂದ ಕಾಯುತ್ತಿರುವ ಮಕ್ಕಳಿಗೆ, ಯೇಸುವೆ ಹೆದರಿಕೊಂಡು ಭಯದಲ್ಲಿ ಬಾಳುತ್ತಿರುವ ಮಕ್ಕಳಿಗೆ ನಿನ್ನ ವಾಕ್ಯ ಇವತ್ತು ಸ್ಪಷ್ಟವಾಗಿ ನಿರೀಕ್ಷೆಯ ವಾಕ್ಯದ ಮೂಲಕ ದೇವರು ನೀನು ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳುತ್ತದಲ್ಲ ಯೇಸು ಸ್ವಾಮಿ, ನಾನೇ ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳಿದಿರಪ್ಪ. ದಿಗ್ಭ್ರಮೆಗೊಳ್ಳದಿರ ಹೇಳಿದಿರಿ ಯೇಸು ಸ್ವಾಮಿ. ನಾನೇ ನಿನ್ನ ದೇವರೆಂಬುದಾಗಿ ಮಾತು ಕೊಟ್ಟಿದೆಯಪ್ಪ. ನಾನು ನಿನ್ನನ್ನು ಬಲಪಡಿಸುತ್ತೇನೆ, ನಿನಗೆ ಸಹಾಯ ಮಾಡುತ್ತೇನೆ. ಅದು ಮಾತ್ರವಲ್ಲ, ನಿನ್ನ ಧರ್ಮದ ಬಲಗೇನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಯೇಸಪ್ಪ. ಈ ಸಮಯದಲ್ಲಿ ಕರ್ತನೆ, ಆಧಾರವೇ ಇಲ್ಲದೆ ಭಯದ ಪರಿಸ್ಥಿತಿಯಲ್ಲಿ ನಡುಗಿಕೊಂಡು ಏನಾಗುತ್ತದೋ ಎಂಬುದಾಗಿ ಹೆದರಿಕೊಂಡು ಬಾಳುತ್ತಿರುವ ಪ್ರತಿಯೊಂದು ವೀಕ್ಷಕರಿಗೂ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಮಕ್ಕಳಿಗೂ ನಾನು ಭಾರದಿಂದ ಪ್ರಾರ್ಥಿಸುತ್ತಿದ್ದೇನೆ. ಭಯವೇ ಯೇಸುವಿನ ನಾಮದಲ್ಲಿ ಅವರ ಜೀವಿತವನ್ನು ಬಿಟ್ಟೋಗಲೆಂಬುದಾಗಿ ನಾನು ಆಜ್ಞಾಪಿಸುತ್ತಿದ್ದೇನೆ. ದೇವರೇ, ಇವರಿಗೆ ನೀನು ಆಧಾರವಾಗಿದ್ದು ನಡೆಸು. ನಿನ್ನ ಧರ್ಮದ ಬಲಗೈಯನ್ನು ನೀನು ಚಾಚು ಕರ್ತನೆ. ಆಶೀರ್ವದಿಸಿ ನಡೆಸಿ. ಈ ದಿವಸದಲ್ಲಿ ಅವರು ಏನೆಲ್ಲ ಎದುರು ನೋಡ್ತಾರಪ್ಪ, ಈ ದಿವಸದಲ್ಲಿ ಅವರು ಕೈ ಇಟ್ಟು ಮಾಡೋ ಕೆಲಸಗಳಲ್ಲಿ ಭಯದಿಂದ ಇರುವುದಾದರೆ, ಕರ್ತನೆ ಬಿದ್ದು ಹೋಗಿರುವುದಾದರೆ, ಇವತ್ತಿನ ದಿವಸದ ಈ ವಾಕ್ಯದ ಪ್ರಕಾರ, ಈ ನಿರೀಕ್ಷೆಯ ವಾಕ್ಯದ ಮೂಲಕ ಒಂದೊಂದು ಮನೆಗಳಲ್ಲಿ, ಒಂದೊಂದು ಜನರ ಜೀವಿತದಲ್ಲಿ ಅದು ಬರಲಿ ಯೇಸು ಸ್ವಾಮಿ. ಧೈರ್ಯಪಡಿಸಿರಿ, ನಡೆಸಿರಿ ಕರ್ತನೆ. ನಾವು ನಂಬಿಕೊಂಡು ಈ ವಾಗ್ದಾನ ಪ್ರಕಾರ ಎಲ್ಲರನ್ನೂ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ನೀನು ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನಿತ್ಯನಾದ ತಂದೆಯಾಗಿದ್ದುಕೊಂಡು ನಿನ್ನ ವಾಕ್ಯದ ಪ್ರಕಾರವಾಗಿ ಯೇಸುವೆ, ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟ ನಿನ್ನ ವಾಕ್ಯದ ಪ್ರಕಾರ ನೀನು ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವನಗಳ ತಂದೆಯೇ, ಆಮೇನ್.